ಕೇಂದ್ರ ಪುರಸ್ಕೃತ ಯೋಜನೆ ನಬಾರ್ಡ್ ಹಾಗೂ ಮಂಡ್ಯ ಜಿಲ್ಲೆಯ ವಿಕಸನ ಸಂಸ್ಥೆಯ ಸಹಯೋಗದಲ್ಲಿ ಇಂದು ಕೆಜಿಎಫ್ ತಾಲೂಕಿನ ಕಮ್ಮಸಂದ್ರ ಗ್ರಾಮದಲ್ಲಿ ಪ್ರಕೃತಿಮಯ ರೈತ ಉತ್ಪಾದನಾ ಕೇಂದ್ರ ಶಾಖೆಯನ್ನು ಪ್ರಾರಂಭಿಸಲಾಯಿತು. ಈ ಸಂದರ್ಭದಲ್ಲಿ ಮಂಡ್ಯ ವಿಕಸನ ಸಂಸ್ಥೆಯ ಮುಖ್ಯ ಸಂಯೋಜಕರಾದ ಕೆಂಪಯ್ಯ, ಬೇತಮಂಗಲ ಕೆನರಾ ಬ್ಯಾಂಕಿನ ವ್ಯವಸ್ಥಾಪಕರಾದ ಪವಿತ್ರ, ಪ್ರಕೃತಿಮಯ ರೈತ ಉತ್ಪಾದನಾ ಕೇಂದ್ರದ ಅಧ್ಯಕ್ಷರಾದ ಮಂಜುನಾಥ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸುಂದರರಾಜ್ ಹಾಗೂ ಇತರರು ಹಾಜರಿದ್ದರು. ಎಲ್ಲರಿಗೂ ನಮಸ್ಕಾರ. ಈ ದಿವಸ ಪ್ರಕೃತಿಮಯ ರೈತ ಉತ್ಪಾದಕರ ಕಂಪನಿಯನ್ನ ಕೆಜಿಎಫ್ ತಾಲೂಕಿನಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆ ನಬಾರ್ಡ್ ಮತ್ತೆ ಮಂಡ್ಯ ಜಿಲ್ಲೆಯ ವಿಕಸನ ಸಂಸ್ಥೆ ಸಹಯೋಗದಲ್ಲಿ ಅನುಷ್ಠಾನ ಮಾಡ್ತಾ ಇದ್ದೀವಿ. ಈಗಾಗಲೇ ಕಳೆದ 2 ವರ್ಷಗಳಿಂದ ಇಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ರೈತರಿಂದ ರೈತರಿಗೋಸ್ಕರ ರೈತರಿಗಾಗಿ ಅನ್ನೋ ಪರಿಕಲ್ಪನೆಯಲ್ಲಿ ಈ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ರೈತರು ಏನಿವತ್ತು ಮಧ್ಯವರ್ತಿಗಳ ಸಂಕಷ್ಟಕ್ಕೆ ಸಿಲುಕಿ ಕೃಷಿಯನ್ನು ಲಾಭದಾಯಕ ಅಲ್ಲ, ನಷ್ಟ ಅಂತ ಹೇಳಿ ಅದರಿಂದ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಕೃಷಿಯನ್ನ ತಿರಸ್ಕಾರ ಮಾಡ್ತಾ ಮಧ್ಯವರ್ತಿಗಳ ಹಾವಳಿಯಿಂದ ಸರಿಯಾದ ಬೆಲೆ ಸಿಗದೇನೆ ನಷ್ಟವನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶದಲ್ಲಿ ಸರ್ಕಾರ ಚಿಂತನೆಯನ್ನ ಮಾಡಿ ಈ ಒಂದು ರೈತ ಉತ್ಪಾದಕರ ಕಂಪನಿ ಅಂತೇಳಿ ಈ ಒಂದು ಹೊಸ ಪರಿಕಲ್ಪನೆಯಲ್ಲಿ ಇದನ್ನ ಹುಟ್ಟು ಹಾಕಿರ್ತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ಈಗಾಗಲೇ ಈ ಪ್ರಕೃತಿಮಯ ರೈತ ಉತ್ಪಾದಕರ ಕಂಪನಿ ಕಳೆದ 2 ವರ್ಷಗಳಿಂದ ಈ ಕೆಜಿಎಫ್ ತಾಲೂಕಿನಲ್ಲಿ ಕಾರ್ಯಚಟುವಟಿಕೆಗಳನ್ನ ನಿಭಾಯಿಸ್ತಾ ಇದೆ. ಈಗಾಗಲೇ ಇಲ್ಲಿ ಸುಮಾರು 600 ಷೇರುಗಳನ್ನ ಮಾಡಿದ್ದಾರೆ. ಒಂದು ಷೇರಿಗೆ 1,000 ರೂಪಾಯಿ ತರ ಮಾಡಿ ಸರ್ಕಾರನು ಕೂಡ ಅದ 1,000ಕ್ಕೆ ಪರ್ಯಾಯವಾಗಿ ಒಬ್ಬ ವ್ಯಕ್ತಿಗೆ ಅವರು 1,000ವನ್ನ ಷೇರು ಬಂಡವಾಳವನ್ನು ಕೊಟ್ಟು ಒಬ್ಬ ವ್ಯಕ್ತಿಗೆ 2,000 ಷೇರು ಬಂಡವಾಳವನ್ನು ಮಾಡಿ ಆ ಮೂಲ ಬಂಡವಾಳದಲ್ಲಿ ವ್ಯವಹಾರವನ್ನ ಮಾಡಬೇಕು ಅಂತೇಳಿ ಇಲ್ಲಿ ಮಾಡಿರ್ತಕ್ಕಂಥದ್ದು. ಇದರಿಂದ ರೈತರಿಗೆ ಬೇಕಾದಂತ ಸುಲಭದ ದರದಲ್ಲಿ ರೈತರಿಗೆ ಪರಿಕರಗಳು, ಔಷಧಿಗಳು, ರಸಗೊಬ್ಬರಗಳು, ಮತ್ತೆ ಹಸುಗಳಿಗೆ ಬೇಕಾದಂತ ಫೀಡ್ಸು, ಯಂತ್ರೋಪಕರಣಗಳು, ಮತ್ತೆ ರೈತರು ಬೆಳೆದಂತ ಬೆಳೆಗಳನ್ನ ಖರೀದಿ ಮಾಡಿ ಮಾರಾಟವನ್ನ ಮಾಡ್ತಕ್ಕಂಥದ್ದು, ಮೌಲ್ಯವರ್ಧನೆ, ಸಂಸ್ಕರಣೆ, ಈ ರೀತಿ ಮಾಡ್ತಕ್ಕಂಥ ಎಲ್ಲಾ ಕೆಲಸಗಳನ್ನ ಈ ಕಂಪನಿ ಮಾಡ್ತಾ ಇದೆ. ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚು ಮಾಡ್ಲಿಕ್ಕೆ ಇದು ಸದೃಢವಾಗಿ ನಿಂತಿದೆ. ಇದಕ್ಕೆ ಎಲ್ಲಾ ರೈತ ಬಾಂಧವರು, ರೈತ ಮಹಿಳೆಯರು ಸಹಕರಿಸಿ ಇದರ ಸದುಪಯೋಗವನ್ನ ಪಡ್ಕೋಬೇಕು ಅಂತ ಹೇಳಿ ಎಲ್ಲರೂ ಕೂಡ ನಾನು ವಿನಂತಿಸುತ್ತೇನೆ. ನಮಸ್ಕಾರ. ಪ್ರಕೃತಿಮಯ ರೈತ ಉತ್ಪಾದಕರ ಕಂಪನಿ ಅಂದ್ರೆ ರೈತರಿಗೋಸ್ಕರ ರೈತರಿಗಾಗಿ ಈ ಸ್ಥಾಪನೆ ಮಾಡಿರುವ ಒಂದು ಸಂಸ್ಥೆ. ಈ ಸಂಸ್ಥೆಯಲ್ಲಿ ರೈತರಿಗೆ ಒಳ್ಳೆ ಸಾಲ ಹೇಳ್ದಂಗೆ ಎಲ್ಲ ಉಪಯೋಗಗಳು ಇದರಲ್ಲಿ ಸಿಗ್ತಾ ಇದೆ. ರೈತರು ಸರಿಯಾದ ರೀತಿಯಲ್ಲಿ ಇದನ್ನ ಉಪಯೋಗಿಸಿ ಅವರು ಅದನ್ನ ಒಳ್ಳೆ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಅವರು ಉಪಯೋಗಿಸಿಕೊಂಡು ಅದನ್ನ ಸದುಪಯೋಗ ಮಾಡ್ಕೋಬೇಕಾಗಿ ಎಲ್ಲರಲ್ಲಿ ನಾವು ರೈತರಲ್ಲಿ ವಿನಂತಿ ಮಾಡ್ಕೊಳ್ತೇವೆ. ಇದು ಕಮ್ಮಸಂದ್ರ ಗ್ರಾಮದಲ್ಲಿ, ಕೋಟ್ಲಿಂಗ ಗ್ರಾಮದಲ್ಲಿ ಸ್ಥಾಪನೆ ಮಾಡಿದ್ದೇವೆ. ಆಲ್ರೆಡಿ ಇದು ಮುಂಚೆನೆ ನಾವು ಮುರುಗಂಪೇಟೆಯಲ್ಲಿ ಘಟ್ಕಂನಲ್ಲಿ ಮಾಡಿದ್ವಿ. ಇವಾಗ ಸಬ್ಸ್ಟೇಷನ್ ಆಗಿ ಕಮ್ಮಸಂದ್ರಲ್ಲಿ ಮಾಡಿದ್ವಿ. ಇವಾಗ ಈ ಜಾಗದಲ್ಲಿ ಬಂದು ಎಲ್ಲರೂ ರೈತರು ಏನ್ ಬೇಕು ಅವ್ರಿಗೆ ಯಾವುದೇ ಯಂತ್ರೋಪಕರಣಗಳಿಗೆ ಯಾವುದೇ ಆಗ್ಲಿ, ಅವರಿಗೆ ಯಾವ್ದು ಸಮಸ್ಯೆ ಇದ್ರೂ ಸರಿ, ರೈತರಿಗೆ ಏನ್ ಬೇಕು ಎಲ್ಲಾ ಸಾಮಗ್ರಿ ಎಲ್ಲದರಲ್ಲೂ ಇಲ್ಲಿ ಸಿಗುತ್ತೆ. ಇಲ್ಲಿ ಅವರು ಈ ಜಾಗದ ಈ ಕಮ್ಮಸಂದ್ರಕ್ಕೆ ಬಂದು ಇದನ್ನ ಈ ಆಫೀಸ್ಗೆ ಬಂದು ನಮ್ಮ ಸಿಒ ಇರ್ತಾರೆ, ಅವ್ರ ಹತ್ರ ಅದನ್ನ ಅವ್ರು ಮೀಟ್ ಮಾಡಿ ಅವ್ರಿಗೆ ಯಾವ ಇದರಲ್ಲಿ ಅದಾದ್ರೂ ಏನಾದ್ರೂ ಅವ್ರಿಗೆ ಸಪೋರ್ಟ್ ಬೇಕಂದ್ರೆ ಕೇಳಿದ್ರೆ ಇಲ್ಲಿ ಸಪೋರ್ಟ್ ಮಾಡಕ್ಕೆ ರೆಡಿ ಆಗಿದ್ದೇವೆ. ಈ ಅಧ್ಯಕ್ಷತೆಯಲ್ಲಿ ನಾವು ಇಲ್ಲಿ ರೈತರಿಗೋಸ್ಕರನೇ ಈ ತಾಲೂಕಲ್ಲಿ ಇಲ್ಲಿ ಪ್ರತ್ಯೇಕವಾಗಿ ಇಲ್ಲಿ ಓಪನ್ ಮಾಡಿದ್ದೀವಿ. ರೈತರು ಇದನ್ನ ಉಪಯೋಗಿಸೋಕೆ ವಿನಂತಿ ಮಾಡ್ಕೊಳ್ತೇವೆ.